ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಪಾಕಿಸ್ತಾನ ವಿರುದ್ಧ ನಮ್ಮ ಇಂಡಿಯಾ ಟೀಮ್ ಗೆದ್ದ ನಂತರ ಇಶಾನ್ ಕಿಶನ್ ಅವರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಚೆನ್ನಾಗಿ ಹೊಸರಾಗಿದ್ದಾರೆ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕೋದ್ರೆ ನಿಮ್ಮ ನೋಡಿಸಿ ಬರುತ್ತೆ ಫ್ರೆಂಡ್ಸ್. ಇಶಾನ್ ಕಿಶನ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮುಂದೆ ಏನು ಹೇಳಿದ್ದಾರೆ ಅಂತಂದರೆ ಫ್ರೆಂಡ್ಸ್, ಇಶಾನ್ ಕಿಶನ್ ಅವರು ಭಾರತ ಬಗ್ಗೆ ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಹೇಳ್ತಾರೆ, ನಾನು ಮತ್ತು ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಹೋದವು. ಆದರೆ ಆರಂಭದಲ್ಲಿ ಆಟ ಆಡುವಾಗ ಅಭಿಷೇಕ್ ಶರ್ಮಾ ಅವರು ವಿಕೆಟನ್ನು ಕಳ್ಕೊಂಡ್ರು. ಹೀಗಾಗಿ ಇಶಾನ್ ಕಿಶನ್ ಅವರು ಪೂರ ಟೀಮ್ ಒಂದು ರೆಸ್ಪಾನ್ಸಿಬಿಲಿಟಿ ಇದು ನಮ್ಮ ಮೇಲೆ ಬಿತ್ತು. ಹೀಗಾಗಿ ನಾವು ಅಭಿಷೇಕ್ ಶರ್ಮಾ ವಿಕೆಟ್ ಹೋದ ನಂತರ ಪೂರ ಟೀಮ್ ಜವಾಬ್ದಾರಿ ನಮ್ಮ ಮೇಲೆ ಬೆಳೆದ್ರಿಂದ ನಾವು ಆಟ ಆಡಿದ್ರಿ. ನಮಗೆ ಒಂದು ಟಾರ್ಗೆಟ್, ನಾನು ಅಭಿಷೇಕ್ ಶರ್ಮಾ ಅವರು ಮತ್ತು ಒಂದು ಟಾರ್ಗೆಟ್ ಇಟ್ಕೊಂಡ್ವಿ. 60 ಮ್ಯಾಗ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವು. ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಹೋಗೋಣ ಟಾರ್ಗೆಟ್ ಇಟ್ಕೊಂಡು ನಾವು ಆಟ ಆಡ್ತಿದ್ವು. ಟೀಮ್ ಜವಾಬ್ದಾರಿ ನನ್ನ ಮ್ಯಾಗಿರೋದ್ರೆ ನಾನು ಟಾರ್ಗೆಟ್ ಇಟ್ಕೊಂಡು ಆಟ ಆಡಿದ್ವು. ಆದರೂ ಮ್ಯಾಚನ್ನು ವಿನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ಆದರೂ ನಮಗೊಂಥರ ಖುಷಿನಿದೆ. ಯಾಕಂದ್ರೆ ನನ್ನ ಮನಸ್ತಕ್ಕ ಆಟ ಆಡೀನಿ. ಆದರೂ ಇನ್ನೂ ಸ್ವಲ್ಪ ಆಟ ಪರ್ಫಾರ್ಮೆನ್ಸ್ ಚಲೋ ಮಾಡಬೇಕಿತ್ತು. ಆದರೆ ನನ್ನ ಟಾರ್ಗೆಟ್ನ ಮೀರಿನ ಇನ್ನಷ್ಟು ಸ್ವಲ್ಪ ಪ್ರಯತ್ನ ಪಡ್ಬೋದಿತ್ತು. ಆಯಿತು. ಆದರೆ ಮ್ಯಾಚ್ ವಿನ್ ಆಯಿತು. ಅಷ್ಟಾಗಲಿ ಮ್ಯಾಚನ್ನು ವಿನ್ ಮಾಡ್ಕೊಂಡ್ವಿ. ಹಾಗಾಗಿ ಸ್ವಲ್ಪ ಟೀಮ್ನಿಂದ ಕೂಡ ಸ್ವಲ್ಪ ಪ್ಲೇಯರ್ಸ್ಗಳು ಸ್ವಲ್ಪ ಇದಾಗ್ತಾಯಿತ್ತು. ಯಾಕಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ಅಭಿಷೇಕ್ ಶರ್ಮಾ ಅವರು ಔಟ್ ಆಗೋದ್ರಿಂದ ಟೀಮು ಸ್ವಲ್ಪ ಉಳಿತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಟಾರ್ಗೆಟನ್ನು ರೀಚ್ ಮಾಡ್ಕೊಂಡ್ರೆ ಆಗ್ಬೋದು ಅಂತೇಳಿ ಟಾರ್ಗೆಟ್ ಇಟ್ಕೊಂಡು ಆಡಿದ್ರಿಂದ ನಾವು ಪಾಕಿಸ್ತಾನ ವಿರುದ್ಧ ನಾವು ಇಂಡಿಯಾನ ನಮ್ಮ ಮ್ಯಾಚನ್ನು ನಾವು ಪಡ್ಕೊಳ್ಬೇಕಾಯಿತು. ಅಷ್ಟಾಗಲಿ ಟಾರ್ಗೆಟ್ ಇಟ್ಕೊಂಡು ಆಡಿದ್ವಿ. ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಟ ಆಡಿದರೆ ಇನ್ನೂ ಸ್ವಲ್ಪ ಆಗ್ಬೋದಿತ್ತು. ಯಾಕಂದರೆ ಫ್ರೆಂಡ್ಸ್, ಇಶಾನ್ ಕಿಶನ್ ಅವರು ಭಾರತ ಬಗ್ಗೆ ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಈ ಥರ. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಅಪ್ಡೇಟ್ ಏನಾರು ಬೇಕಾದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.